ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ವಿಶ್ವದ ಅತ್ಯಂತ ಶ್ರೀಮಂತ ನಗರ. ಅಲ್ಲಿನ ಅರಮನೆಯನ್ನ ಮುತ್ತು ರತ್ನಗಳಿಂದಲೇ ಸಿಂಗಾರ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಅದು ಭಾರತದ ಭವ್ಯ ಪರಂಪರೆಯನ್ನ ಎತ್ತಿ ಹಿಡಿದಿರುವ ನಗರ. ಹಿಂದೂಗಳ ಪಾಲಿಗೆ ಅದು ದೇವನಗರಿ. ದೇವಶಿಲ್ಪಿ ವಿಶ್ವಕರ್ಮರಿಂದ ನಿರ್ಮಾಣಗೊಂಡಿದ್ದ ಈ ನಗರ ಬೇರಾವುದೂ ಅಲ್ಲ, ಶ್ರೀಕೃಷ್ಣನ ದ್ವಾರಕೆ. ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಮಂದಿರ ನಿರ್ಮಾಣಗೊಂಡ ಬೆನ್ನಲ್ಲೇ ಇದೀಗ ಶ್ರೀಕೃಷ್ಣ ದ್ವಾರಕೆಗಾಗಿ ಸಂಶೋಧನೆಗೆ ಇಳಿದಿದೆ ಕೇಂದ್ರದ ಬಿಜೆಪಿ ಸರ್ಕಾರ. 2 ದಶಕಗಳ ಬಳಿಕ ಸಮುದ್ರಕ್ಕೆ ಧುಮುಕಿರುವ ಪುರಾತತ್ವ ಇಲಾಖೆಯ ಸಂಶೋಧಕರು ದ್ವಾರಕಾ ಪಟ್ಟಣವನ್ನ ಪತ್ತೆ ಮಾಡ್ತಾರಾ? ಹೇಗೆ ನಡೆಯಲಿದೆ ಸಂಶೋಧನೆ ಅನ್ನೋ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ರೆ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮಾತ್ರವಲ್ಲ, ಎಲ್ಲ ವಿಡಿಯೋಗಳನ್ನ ಮೊದಲು ನೋಡೋದಕ್ಕೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಮಹಾಭಾರತ ರಾಮಾಯಣ ನಡೆದಿರುವ ಕುರುಹು, ಅದೇ ಕುರುಹುಗಳು ನಮ್ಮ ಕಣ್ಣು ಮುಂದಿದೆ. ಇಂತಹ ಮಹಾಭಾರತಕ್ಕೆ ದೊಡ್ಡ ಕುರುಹು ಆಗಿರೋದೇ ಶ್ರೀಕೃಷ್ಣ ನಿರ್ಮಿಸಿದ್ದ ದ್ವಾರಕೆ. ಹೌದು, ಇದೀಗ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಪುರಾತತ್ವ ಇಲಾಖೆ ಶ್ರೀಕೃಷ್ಣನಿಂದ ನಿರ್ಮಾಣಗೊಂಡಿದ್ದ ದ್ವಾರಕೆಯ ಕುರಿತು ಸಂಶೋಧನೆಗೆ ಇಳಿದಿದೆ. ದ್ವಾರಕಾ ಪಟ್ಟಣದ ಕುರಿತು ಈಗಾಗಲೇ ಹಲವು ಬಾರಿ ಉತ್ಖನನ ನಡೆದಿತ್ತು. ಪುರಾತತ್ವ ಇಲಾಖೆಯ ಸಂಶೋಧಕರು ನಡೆಸಿದ ಸಂಶೋಧನೆಯ ವೇಳೆಯಲ್ಲಿ ದ್ವಾರಕೆ ಪಟ್ಟಣಕ್ಕೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಕುರುಹುಗಳು ಪತ್ತೆಯಾಗಿತ್ತು. ಇದೀಗ ಮತ್ತೊಮ್ಮೆ ತಜ್ಞರು ಸಂಶೋಧನೆಗಾಗಿ ಗುಜರಾತ್ನಿಂದ ಸಮುದ್ರಕ್ಕೆ ಧುಮುಕಿದ್ದಾರೆ. ಈ ಕುರಿತು ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವೇ ಅಧಿಕೃತ ಮಾಹಿತಿಯನ್ನು ನೀಡಿದೆ. ದ್ವಾರಕಾ ಪಟ್ಟಣ ನಿರ್ಮಿಸಿದ್ದು ಯಾಕೆ ಶ್ರೀಕೃಷ್ಣ? ದ್ವಾರಕೆ ಭಗವಾನ್ ಶ್ರೀಕೃಷ್ಣನಿಂದಲೇ ನಿರ್ಮಾಣಗೊಂಡಿರುವ ನಗರ. ಭಾಗವತ ಪುರಾಣದ ಪ್ರಕಾರ ಶ್ರೀಕೃಷ್ಣನ ಸೋದರ ಮಾವನಾಗಿರುವ ಕಂಸ ಕೃಷ್ಣನನ್ನ ಕೊಲೆ ಮಾಡೋದಕ್ಕೆ ಹೊಂಚು ಹಾಕುತ್ತಾನೆ. ಮಾವ ಹಾಗೂ ಅಳಿಯನ ನಡುವಿನ ದ್ವೇಷದಲ್ಲಿ ಕೊನೆಗೆ ಶ್ರೀಕೃಷ್ಣ ಕಂಸನನ್ನ ಸಂಹಾರ ಮಾಡ್ತಾರೆ. ಕಂಸನ ಸಾವಿನ ನಂತರ ಶ್ರೀಕೃಷ್ಣ ತನ್ನ ತಂದೆಯಾಗಿರುವ ಉಗ್ರಸೇನನನ್ನ ಮಥುರಾಗೆ ಮಹಾರಾಜನನ್ನಾಗಿ ಮಾಡ್ತಾನೆ. ಕಂಸನ ಸಾವಿನ ನಂತರ ಶ್ರೀಕೃಷ್ಣ ಮೇಲಿನ ಕೋಪ ಕಂಸನ ವಂಶಜರಿಗೆ ಹೋಗೋದಿಲ್ಲ. ಕಂಸನ ಸಾವಿನಿಂದ ಕೋಪಗೊಂಡ ಕಂಸನ ಮಾವನಾಗಿರೋ ಜರಾಸಂಧ ಶ್ರೀಕೃಷ್ಣನ ಮೇಲೆ 17 ಬಾರಿ ದಾಳಿ ಮಾಡುತ್ತಾನೆ. ಯದುಕುಲದವರ ಮೇಲೆ ಶ್ರೀಕೃಷ್ಣನ ದ್ವೇಷಿಗಳ ದಾಳಿ ಹೆಚ್ಚಾಗುತ್ತಿದ್ದಂತೆ ಶ್ರೀಕೃಷ್ಣ ತನ್ನವರ ಜೊತೆಗೆ ಮಥುರಾ ಪಟ್ಟಣವನ್ನ ತೊರೆಯುತ್ತಾನೆ. ಅಲ್ಲಿಂದ ದ್ವಾರಕೆಗೆ ಬಂದು ನೆಲೆಸುತ್ತಾರೆ. ಗುಜರಾತ್ನ ಗೋಮತಿ ನದಿ ತೀರದಲ್ಲಿನ ಸಮುದ್ರ ಪ್ರದೇಶದಲ್ಲಿ ಸಮುದ್ರ ರಾಜನಿಂದ ಅನುಮತಿಯನ್ನ ಪಡೆದು ಭವ್ಯವಾಗಿರೋ ಅತ್ಯಾಧುನಿಕ ದ್ವಾರಕ ಪಟ್ಟಣವನ್ನ ನಿರ್ಮಿಸ್ತಾನೆ. ಇಂದ್ರಲೋಕವನ್ನೇ ಮೀರಿಸುವಂತಹ ದ್ವಾರಕೆಯನ್ನ ನಿರ್ಮಿಸಿದ್ದು ದೇವಶಿಲ್ಪಿಯಾಗಿರುವ ವಿಶ್ವಕರ್ಮರು. ದ್ವಾರಕೆಯಲ್ಲಿ 9 ಲಕ್ಷ ಅರಮನೆ, ವ್ಯಾಪಾರ ಕೇಂದ್ರ, ದೊಡ್ಡದಾದ ರಸ್ತೆ, ಸಭಾಂಗಣ, ಅದ್ಭುತ ಕೆತ್ತನೆಯ ಮನೆಗಳು, ಮುತ್ತು ರತ್ನಗಳಿಂದಲೇ ಸಿಂಗಾರಗೊಂಡಿರುವ ಅರಮನೆಗಳನ್ನು ಕಾಣಬಹುದಂತೆ. ಲಭ್ಯವಾಗಿರೋ ಮಾಹಿತಿ ಪ್ರಕಾರ ದ್ವಾರಕೆ ವಿಶ್ವದಲ್ಲಿಯೇ ಶ್ರೀಮಂತ ನಗರ ಅನ್ನೋ ಖ್ಯಾತಿಗೆ ಪಾತ್ರವಾಗಿತ್ತು. ಆದರೆ ಇಂತಹ ದ್ವಾರಕೆ ಪಟ್ಟಣವನ್ನ ಇಂದು ನೋಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಈಗಿರುವ ದ್ವಾರಕಾ ಪಟ್ಟಣದಲ್ಲಿ ಪಕ್ಕದಲ್ಲಿಯೇ ದ್ವಾರಕೆ ಇತ್ತು ಅಂತ ಹೇಳಲಾಗ್ತದೆ. ಅಷ್ಟಕ್ಕೂ ಶ್ರೀಕೃಷ್ಣ ಪರಮಾತ್ಮ ನಿರ್ಮಿಸಿದ್ದ ದ್ವಾರಕೆ ಅವನತಿಯಾಗಿದ್ದು ಹೇಗೆ? ದ್ವಾರಕೆ ಸಮುದ್ರ ಪಾಲಾಗಿರೋದು ವಿಚಿತ್ರ ಅನಿಸುತ್ತೆ. ಶ್ರೀಕೃಷ್ಣ ತಾನು ವಾಲಿಗೆ ಕೊಟ್ಟ ಮಾತಿನಂತೆ ಅರಣ್ಯದಲ್ಲಿ ಬೇಡನೋರ್ವ ಬೇಟೆಯಾಡಲು ಬಿಟ್ಟ ಬಾಣದಿಂದ ಭೂಲೋಕವನ್ನ ತ್ಯಜಿಸುತ್ತಾನೆ. ಶ್ರೀಕೃಷ್ಣನ ಯುಗ ಅಂತ್ಯವಾಗುತ್ತಲೇ ಪಾಂಡವರ ಪುತ್ರನಾಗಿರುವ ಅರ್ಜುನ ಶ್ರೀಕೃಷ್ಣನ ವಂಶಜರನ್ನ ದ್ವಾರಕೆಯಿಂದ ಮಥುರಾಗೆ ಕರೆದುಕೊಂಡು ಹೋಗ್ತಾನೆ. ದ್ವಾರಕೆಯಿಂದ ಶ್ರೀಕೃಷ್ಣನ ವಂಶಜರು ಮಥುರಾ ಸೇರುತ್ತಿದ್ದಂತೆ ಇತ್ತ ಸಮುದ್ರ ರಾಜ ಶ್ರೀಕೃಷ್ಣ ನಿರ್ಮಿಸಿದ್ದ ದ್ವಾರಕೆಯನ್ನ ಮರಳಿ ಪಡೆದುಕೊಂಡಿದ್ದ. ಇದೇ ಕಾರಣದಿಂದಲೇ ದ್ವಾರಕೆ ಸಮುದ್ರ ಪಾಲಾಯಿತು ಅನ್ನೋದು ಪುರಾಣದಲ್ಲಿ ಉಲ್ಲೇಖವಿದೆ. ದ್ವಾರಕೆಯ ಬಗ್ಗೆ ಮಹಾಭಾರತ ಪುರಾಣದಲ್ಲಿ ಸಾಕಷ್ಟು ಕಥೆಗಳಿದ್ದರೂ ಕೂಡ ಇಂದಿನ ಆಧುನಿಕ ಯುಗದಲ್ಲಿಯೂ ದ್ವಾರಕೆಯ ಇರುವಿಕೆಯನ್ನ ಒಪ್ಪಿಕೊಳ್ಳಲೇಬೇಕು. ದ್ವಾರಕೆ ಹರಪ್ಪ ನಾಗರಿಕತೆಗೂ ಮೊದಲೇ ಇತ್ತು ಅನ್ನೋದಕ್ಕೆ ಈಗಾಗಲೇ ಸಿಕ್ಕಿರುವ ಹಲವು ಕುರುಹುಗಳು ಸಾಕ್ಷ್ಯವನ್ನು ನುಡಿತಿವೆ. ಇಂತಹ ಶ್ರೀಕೃಷ್ಣನ ದ್ವಾರಕೆಯ ಬಗ್ಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಂಶೋಧನೆಗೆ ಮುಂದಾಗಿದೆ.
ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕಳೆದ 2 ದಶಕಗಳ ಹಿಂದೆಯೇ ಮೈ ಜುಮ್ಮೆನಿಸುವ ಸಾಹಸಕ್ಕೆ ಕೈ ಹಾಕಿತ್ತು. ಪುರಾತತ್ವ ಇಲಾಖೆಯ ತಜ್ಞರು ಸಂಶೋಧನೆ ನಡೆಸಿ ದ್ವಾರಕೆಯ ಕುರಿತು ಹಲವು ಕುರುಹುಗಳನ್ನು ಸಂಶೋಧಿಸಿದ್ದಾರೆ. ಇದೀಗ ಮತ್ತೆ ಪುರಾತತ್ವ ಇಲಾಖೆಯ ತಜ್ಞರು ಮತ್ತೊಮ್ಮೆ ದ್ವಾರಕೆಗಾಗಿ ಗುಜರಾತ್ನಿಂದ ಸಮುದ್ರಕ್ಕೆ ಧುಮುಕುತ್ತಿದ್ದಾರೆ. ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ತಜ್ಞರಾಗಿರುವ ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ಅವರ ನೇತೃತ್ವದಲ್ಲಿ ಅಪರಿಜಿತ ಶರ್ಮಾ, ಪೂನಂ ವಿಂದ್, ರಾಜ್ಕುಮಾರಿ ಬರ್ಬಿನಾ ಅವರ ತಂಡ ಈಗಾಗಲೇ ಸಮುದ್ರಕ್ಕೆ ಸಂಶೋಧನೆಗೆ ಇಳಿದಿದೆ. ಈ ಕುರಿತು ಕೇಂದ್ರ ಸರ್ಕಾರದ ಅಧಿಕೃತ ಮಾಹಿತಿಯನ್ನು ನೀಡಿದೆ. ಸುಮಾರು 4,000 ವರ್ಷಗಳಷ್ಟು ಹಳೆಯದು ಎನ್ನಲಾಗ್ತಿರುವ ದ್ವಾರಕ ನಗರದ ಕುರಿತು ಹೆಚ್ಚಿನ ಸಂಶೋಧನೆಯನ್ನ ಈ ತಂಡ ನಡೆಸಲಿದೆ. ದ್ವಾರಕ ನಗರದ ಶ್ರೀಮಂತಿಕೆ, ನೀರಿನ ಆಳದಲ್ಲಿ ಹುದುಗಿರುವ ಇತಿಹಾಸ, ಪರಂಪರೆಯನ್ನ ಸಂರಕ್ಷಣೆ ಮಾಡುವುದು ಪ್ರಮುಖ ಉದ್ದೇಶವಾಗಿದೆ. 1979-80 ಇಸವಿಯಲ್ಲೂ ತಜ್ಞರ ತಂಡವೊಂದು ಸಂಶೋಧನೆಯನ್ನು ನಡೆಸಿತು. ಶ್ರೀಕೃಷ್ಣನ ಪ್ರಾಚೀನ ನಗರ ದ್ವಾರಕಾದ ಸಮುದ್ರದ ಗರ್ಭದಲ್ಲಿ ಏನೇನು ಅಚ್ಚರಿ ಕಾದಿದೆ, ಏನೇನು ರಹಸ್ಯಗಳು ತುಂಬಿಕೊಂಡಿವೆ ಎನ್ನುವ ಮಹಾನ್ ಶೋಧ ಕಾರ್ಯಕ್ಕೆ ASI ಇಲಾಖೆ ಮುಂದಾಗಿದೆ. 2 ದಶಕಗಳ ಹಿಂದೆ ಸಮುದ್ರದ ಆಳಕ್ಕೆ ಇಳಿದಾಗ 560 ಮೀಟರ್ ಉದ್ದದ ಗೋಡೆ ಪತ್ತೆಯಾಗಿತ್ತು. ಶ್ರೀಕೃಷ್ಣನ ಕರ್ಮಭೂಮಿ ಎಂತಲೇ ಬಿಂಬಿತವಾಗಿರುವ ದ್ವಾರಕದ ಹಿಂದಿನ ಆಕರ್ಷಣೆಗಳೇನು, ಸಮುದ್ರದ ಆಳದಲ್ಲಿ ಹುದುಗಿರುವ ರಹಸ್ಯ ಎಂತಹದ್ದು ಅನ್ನೋದನ್ನು MR ರಾವ್ ಅವರ ತಂಡ ಸಮುದ್ರದ ಆಳದಲ್ಲಿ ಶೋಧ ನಡೆಸಿತು. ಅಂದು ಪತ್ತೆಯಾಗಿರುವ ಗೋಡೆಗಳು ಬರೋಬ್ಬರಿ ಕ್ರಿಸ್ತಪೂರ್ವ 1528ರಿಂದ 3000 ವರ್ಷಗಳ ಅವಧಿಯದ್ದು ಅನ್ನೋದನ್ನು ಅಧಿಕಾರಿಗಳು ತಿಳಿಸಿದರು. ಗುಜರಾತ್ನ ದ್ವಾರಕಾ, ಕರಾವಳಿ ಮತ್ತು ಓಖಾ ಕರಾವಳಿ ದ್ವೀಪದಿಂದ ಶೋಧ ಕಾರ್ಯ ಆರಂಭಗೊಂಡಿತು. ಈ ಉತ್ಖನನ ಹಾಗೂ ಅಧ್ಯಯನ 2005 ಮತ್ತು 2007ರವರೆಗೆ ಅಂದರೆ ಸುಮಾರು 2 ವರ್ಷಗಳ ಕಾಲ ನಡೆಸಲಾಗಿತ್ತು. ಇಂದಿನ ಗುಜರಾತ್ನ ಕಚ್ಚು ಭಾಗದ ಪಂಚಕುಯಿ ಕರಾವಳಿ ಭಾಗದಲ್ಲಿ ದ್ವಾರಕಾ ನಗರ ಮುಳುಗಿದೆ ಅಂತ ನಂಬಲಾಗಿದೆ. ಹಾಗಾಗಿ ದ್ವಾರಕೆಯ ಬೆನ್ನತ್ತಿ ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿದರು. ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಂಡರ್ ವಾಟರ್ ತಂಡ 1980ರ ದಶಕದಿಂದಲೂ ಸಮುದ್ರದ ಪುರಾತತ್ವ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದೀಗ ಪುರಾತತ್ವ ಇಲಾಖೆಯ 5 ತಜ್ಞರ ತಂಡ ಕಳೆದ ಮಂಗಳವಾರವೇ ಆಳ ಸಮುದ್ರಕ್ಕೆ ಇಳಿದಿದ್ದಾರೆ. ದ್ವಾರಕೆಯಲ್ಲಿ ಮಾತ್ರವಲ್ಲದೆ ಲಕ್ಷದ್ವೀಪದ ಬಂಗಾರಾಮ್ ದ್ವೀಪ, ತಮಿಳುನಾಡಿನ ಮಹಾಬಲಿಪುರಂ, ಮಣಿಪುರದ ಲೋಕ್ಟಕ್ ಸರೋವರ, ಮಹಾರಾಷ್ಟ್ರದ ಎಲಿಫೆಂಟಾ ದ್ವೀಪದಲ್ಲೂ ಉತ್ಖನನ ಕೆಲಸ ನಡೆಯಲಿದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಡೆಸಲಿರುವ ಈ ಸಂಶೋಧನೆ ಕುತೂಹಲ ಮೂಡಿಸಿದೆ. ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ 2024ರ ಫೆಬ್ರವರಿ 25ರಂದು ಸ್ಕೂಬಾ ಡೈವ್ ಮೂಲಕ ಸಮುದ್ರದ ಆಳಕ್ಕೆ ತೆರಳಿ ದ್ವಾರಕ ನಗರದ ದರ್ಶನ ಮಾಡಿದ್ರು. ದ್ವಾರಕೆಯನ್ನು ಕಂಡು ಖುದ್ದು ಪ್ರಧಾನಿಗಳೇ ಮೂಕ ವಿಸ್ಮಿತರಾಗಿದ್ರು. ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅಯೋಧ್ಯೆ ನಿರ್ಮಾಣಗೊಂಡ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಶ್ರೀಕೃಷ್ಣ ನಿರ್ಮಿಸಿದ್ದ ದ್ವಾರಕೆಯ ಹುಡುಕಾಟ ಆರಂಭಿಸಿದ್ದಾರೆ. ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಕ್ಷೇತ್ರ ಎನಿಸಿಕೊಂಡಿರುವ ದ್ವಾರಕೆಯ ಕುರಿತು ಇನ್ನಷ್ಟು ಕುರುಹುಗಳ ಪತ್ತೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಖಾಡಕ್ಕೆ ಇಳಿದಿದೆ. ಈ ಬಾರಿ ನಡೆಯಲಿರುವ ಸಂಶೋಧನೆಗೆ ಶ್ರೀಕೃಷ್ಣ ಅನುಗ್ರಹ ನೀಡಲಿದ್ದಾನೆಯೇ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಟ್ನಲ್ಲಿ ದ್ವಾರಕೆಯ ರಹಸ್ಯವನ್ನ ತಿಳಿಯಲು ಹಿಂದೂಗಳು ಕಾತರರಾಗಿದ್ದಾರೆ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ ಹಾಗೂ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ ಸನಾತನ ಯುಗ ಆರಂಭ.